ನಮಸ್ಕಾರ. ಹಠಕ್ಕೆ ಬಿದ್ದು ಇಡೀ ಜಗತ್ತನ್ನೇ ಗೆಲ್ಲುವ ರಾಶಿ ನಕ್ಷತ್ರದವರು ಇವರು ಹಠ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನು ಗೆದ್ದೇ ಗೆಲ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ನೀವು ಎಸ್ಪೆಷಲಿ ಸಕ್ಸಸ್ ಆಗಬೇಕಪ್ಪ ಜೀವನದಲ್ಲಿ, ಏಳಿಗೆ ಅಭಿವೃದ್ಧಿಗಳಾಗಬೇಕು, ಸಕ್ಸಸ್ಸುಗಳಾಗಬೇಕು. ಸಕ್ಸಸ್ಸು ಲೇಟಾಗಿ ಬರೋದು ಬೇಗ ಸಿಗಬೇಕಪ್ಪ ಅಂತಂದರೆ ಅದಕ್ಕೂ ಪರಿಹಾರ ಕೊಡ್ತೀನಿ ಇಮ್ಮಿಡಿಯೇಟಾಗಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಐಪ್ ದಿಸ್ ವಿಡಿಯೋ, ಐಪ್ ದ ವಿಡಿಯೋ, HYPE ಐಪ್ನ ಬಟನ್ನ 2 ಸಾರಿ ಪ್ರೆಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆದ್ದೇ ಗೆಲ್ಲುವ ರಾಶಿ ನಕ್ಷತ್ರದವರು ಯಾರಪ್ಪ ಅಂದರೆ ಇವರೇ ಆಗಿರ್ತಾರೆ. ನೋಡ್ಕೊಳ್ಳಿ, ಈ ಒಂದು ರಾಶಿ ನಕ್ಷತ್ರದಲ್ಲಿ ಸಿಕ್ಕಾಬಟ್ಟೆ ಜನ ಸಾಧಕರಿದ್ದಾರೆ, ಸಿಕ್ಕಾಬಟ್ಟೆ ಅಚೀವ್ ಮಾಡಿರೋರಿದ್ದಾರೆ, ಸಿಕ್ಕಾಬಟ್ಟೆ ಅಚೀವ್ಮೆಂಟು ಸಾಧನೆ ಮಾಡಿರೋರು ಸಿಕ್ಕಾಬಟ್ಟೆ ಇದ್ದಾರೆ. ಅದರಲ್ಲಿ ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ಒಂದು ಎಕ್ಸಾಂಪಲ್ ಮಾತ್ರ ಕೊಡ್ತೀನಿ. ಇದಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮತ್ತು ಸಕ್ಸಸ್ ಬೇಗ ಸಿಗಲಿಕ್ಕೆ, ಇನ್ನೂ ಬೇಗ ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ, ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ, ವಿಪರೀತ ಹಣ ಮಾಡಲಿಕ್ಕೆ ಪರಿಹಾರನ ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಈ ಮೇಷರಾಶಿ ಭರಣಿ ನಕ್ಷತ್ರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾಶಿ ನಕ್ಷತ್ರ. ಈ ಮೇಷರಾಶಿ ಭರಣಿ ನಕ್ಷತ್ರ ಹೇಳ್ತೀನಲ್ಲ, ಒಂದೊಂದು ಕೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅಷ್ಟು ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರದೇ ಒಂದೇ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೆ. ಇನ್ನು ವೃಷಭ ರಾಶಿ ಕೃತಿಕಾ ನಕ್ಷತ್ರ, DK ಶಿವಕುಮಾರ್. ಈಗ ನೋಡಿ, ನಾಳೆ CM ಆಗ್ತಿದ್ದಾರೆ. ವೃಷಭ ರಾಶಿ ಕೃತಿಕಾ ನಕ್ಷತ್ರ, DK ಶಿವಕುಮಾರ್. ಈ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, HD ಕುಮಾರಸ್ವಾಮಿ JDS. ಕಟಕ ರಾಶಿ ಅಶ್ಲೇಷ ನಕ್ಷತ್ರ, ರೆಬೆಲ್ ಸ್ಟಾರ್ ಅಂಬರೀಷ್, ಮಹಾತ್ಮ ಗಾಂಧಿ, ಉಪೇಂದ್ರ. ಎಕ್ಸಾಂಪಲ್ ಹೇಳಿರೋದು. ಇನ್ನು ಕನ್ಯಾ ರಾಶಿ ಉತ್ತರ ನಕ್ಷತ್ರ, ವಿರಾಟ್ ಕೊಹ್ಲಿ. ವೃಷಭ ರಾಶಿ ಕೃತಿಕಾ ನಕ್ಷತ್ರದಲ್ಲಿ ರೋಹಿತ್ ಶರ್ಮಾ, ವಿಜಯೇಂದ್ರ BJP. ಮತ್ತು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, KGF ಹೀರೋ ಯಶ್, ರಾಹುಲ್ ಗಾಂಧಿ. ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ನರೇಂದ್ರ ಮೋದಿ, ಯಡಿಯೂರಪ್ಪ. ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಸಚಿನ್ ತೆಂಡೂಲ್ಕರ್. ಇನ್ನು ಮಕರ ರಾಶಿ ಶ್ರವಣ ನಕ್ಷತ್ರ, ಸುದೀಪ್, ರಜನಿಕಾಂತ್, ದರ್ಶನ್ನು ಇದ್ದಾರೆ. ಈ ಕುಂಭರಾಶಿ ಶತಭಿಷ ನಕ್ಷತ್ರ. 100 ನಕ್ಷತ್ರಗಳು ಸೇರಿದರೆ ಒಂದು ನಕ್ಷತ್ರ ಆಗುವ ಏಕೈಕ ನಕ್ಷತ್ರ, ಅದು ಕುಂಭರಾಶಿ ಶತಭಿಷ ನಕ್ಷತ್ರ. ಈ ಒಂದು ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದಲ್ಲಿ HD ದೇವೇಗೌಡರು. ಇನ್ನು ಮೀನರಾಶಿ ರೇವತಿ ನಕ್ಷತ್ರ, ಕಮಲಾಸನ್. ಮೀನರಾಶಿ ಉತ್ತರಭಾದ್ರ ನಕ್ಷತ್ರ, ರಾಹುಲ್ ದ್ರಾವಿಡ್. ಇವರೆಲ್ಲ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆದ್ದೇ ಗೆಲ್ಲುವ ರಾಶಿ ನಕ್ಷತ್ರದವರು ಇವರು. ಎಸ್ಪೆಷಲಿ ಇವರು ಇನ್ನೂ ಬೇಗ ಸಕ್ಸಸ್ ಆಗಲಿಕ್ಕೆ, ಕ್ಲಿಕ್ ಆಗಲಿಕ್ಕೆ ವರ್ಷಕ್ಕೆ ಒಮ್ಮೆ, ವರ್ಷದಲ್ಲಿ ಒಂದು ಬಾರಿ ಆದರೂ ತಿರುಪತಿ ತಿಮ್ಮಪ್ಪನಿಗೆ, ಅದು ಬಿಟ್ಟರೆ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಗೆ, ಅದು ಬಿಟ್ಟರೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ, ಅದು ಬಿಟ್ಟರೆ
ತಮಿಳುನಾಡಿನ ತಿರುವಣಮಲೈ, ಅರುಣಾಚಲ ಕ್ಷೇತ್ರಕ್ಕೆ ವರ್ಷಕ್ಕೆ ಒಂದು ಬಾರಿ ಆದರೂ ಹೋಗಿ ದರ್ಶನ ಮಾಡಿ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಹೋಗಬೇಕು. ಎವ್ರಿ 6 ಮಂತ್ಸಿಗೆ ಒಂದು ಟೈಮ್ ಹೋಗಿ ದರ್ಶನ ಮಾಡ್ಕೊಂಬರಬೇಕು. ಅದು ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಬಾರಿ ಆದರೂ ಹೋಗಿ ಬನ್ನಿ. ಈ 4 ಕ್ಷೇತ್ರಕ್ಕೆ ಹೋಗ್ತೀನಿ ಅಂತಂದರೂ ಇನ್ನೂ ಬೇಗ ಸಕ್ಸಸ್ಸು, ಏಳ್ಗೆ, ಅಭಿವೃದ್ಧಿ, ಹಣ, ಧನ, ಕನಕ, ಐಷಾರಾಮಿ ಜೀವನ, ಅಷ್ಟೈಶ್ವರ್ಯ ಎಲ್ಲ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವ ರಾಶಿ ನಕ್ಷತ್ರದವರು ಇವರು. ಇವರು ತಾಕತ್ತೇ ಹಂಗೆ, ಇವರು ನೋಟನೇ ಹಂಗೆ, ಇವರು ಬಾಡಿನೇ ಹಂಗೆ, ಇವರು ಪರ್ಸ್ನಾಲಿಟಿನೇ ಹಂಗೆ, ಇವರು ವ್ಯಕ್ತಿತ್ವಗಳು ಹಂಗೆ. ಗುಂಪಿನಲ್ಲಿ ಲೀಡರ್ಸ್ ಇದ್ದಂಗೆ ಇವರು. ಗುಂಪಿನಲ್ಲಿ ಲೀಡರ್ಸ್ ಸಿಕ್ಕಾಬಟ್ಟೆ ಚಾರ್ಮಿಂಗ್ ಇರ್ತಾರೆ ಇವರು. ಭಾಳ ಅಟ್ರಾಕ್ಟಿವ್, ಅಚೀವ್ ಮಾಡೋದ್ರಲ್ಲಿ ನಂಬರ್ 1. ಮನಸ್ಸಿನಲ್ಲೇ ಲೆಕ್ಕಾಚಾರದ ಸ್ವಭಾವ, ವೆರಿ ಕ್ಯಾಲ್ಕುಲೇಟಿವ್ ಪರ್ಸನ್ಸ್. ಲೆಕ್ಕಾಚಾರ ಮನಸ್ಸಿನಲ್ಲೇ ಹಾಕ್ಕೊಂಡು ಸ್ಕೆಚ್ ಹಾಕ್ಕೊಂಡು ಎಲ್ಲಿ ಗೆಲ್ಲಬೇಕು, ಎಲ್ಲಿ ಹೊಡಿಬೇಕು, ಎಲ್ಲಿ ಮೇಲ್ ಬರಬೇಕು, ಹೆಂಗೆ ಜೀವನ ರೂಪಿಸ್ಕೊಬೇಕು ಅನ್ನುವವರು ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರೇ ಆಗಿರ್ತಾರೆ. ಖಂಡಿತವಾಗ್ಲೂ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವ ರಾಶಿ ನಕ್ಷತ್ರದವರು ಇವರೇ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮಸ್ಕಾರ.